ಗೇರು ಮೇಳ ಅದು ಬಹಳ ಸೂಕ್ತ ಸಮಯದಲ್ಲಿ ನಮ್ಮ ಚೇರ್ಮನ್ ಅವರು ಅದನ್ನು ಹಮ್ಮಿಕೊಂಡಿದ್ದಾರೆ. ಇಷ್ಟು ಅದ್ಧೂರಿಯಲ್ಲಿ ಅದು ನಿನ್ನೆ ನಡೆದಿದೆ, ಉದ್ಘಾಟನಾ ಸಮಾರಂಭ ನಡೆದಿದೆ. ಇದು ಖಂಡಿತ ಈ ಮೇಡಮ್ ಮಮತಾ ಗಟ್ಟಿಯವರಿಂದ ಮಾತ್ರ ಸಾಧ್ಯ. ಇಷ್ಟು ಚೆಂದ ಇಷ್ಟು ದೊಡ್ಡ ರೀತಿಯಲ್ಲಿ ಮಾಡಬೇಕಾದ್ರೆ ಇದು ಅವರಿಂದ ಮಾತ್ರ ಸಾಧ್ಯ. ಯಾಕಂದರೆ ನಾನು ಕೂಡ ಒಬ್ಬ ನಿರ್ದೇಶಕನಾಗಿ ಇದ್ದೆ, ಸುಮಾರು 3-4 ವರ್ಷ ನಾನು KCTCಯಲ್ಲಿದ್ದೆ. ನನಗೆ ಗೊತ್ತಿದೆ ಇಷ್ಟು ಚಂದದಲ್ಲಿ ಇದು ಭಾಳ ಒಳ್ಳೆ ಕಾರ್ಯಕ್ರಮ ಆಗಿದೆ. ಅದಕ್ಕೂ ನಾನು ಮುಖ್ಯವಾಗಿ ಹೇಳೋದು ಯಾಕಂತ ಹೇಳಿದರೆ, ಈ ನನಗೆ ಕೊಟ್ಟಿರುವ ಟೈಟಲ್ ಆತ್ಮನಿರ್ಭರ್ ಗೇರು ಕೃಷಿ ಯಾಕೆ ಆಗಬೇಕು ಅಂತ ಹೇಳುವಂಥದ್ದು ಭಾಳ ಮುಖ್ಯ ವಿಚಾರ. ಅದು ಈಗ ನಾವು ಚರ್ಚೆ ಮಾಡಬೇಕಾದ ವಿಚಾರ ಕೂಡ ಬಹಳ ಅಗತ್ಯವಾಗಿದೆ. ಯಾಕಂತೇಳಿ ನಾನು ನನ್ನ 10-15 ನಿಮಿಷದ ಭಾಷಣದಲ್ಲಿ ಈಗ ನಾನು ನಿಮ್ಮ ಮುಂದೆ ಹೇಳ್ತೇನೆ. ಪ್ರಪ್ರಥಮವಾಗಿ ಭಾರತ ದೇಶ ವಾಸ್ ನಂಬರ್ 1 ಕ್ಯಾಶ್ಯೂ ಸ್ಟೇಟ್ ಇನ್ ದ ವರ್ಲ್ಡ್ ಅಂತ ಹೇಳಿದರೆ, ಪ್ರೊಡ್ಯೂಸಿಂಗ್ನಲ್ಲಿರ್ಬೋದು, ಪ್ರಾಸೆಸಿಂಗ್ನಲ್ಲಿರ್ಬೋದು, ರಫ್ತಿನಲ್ಲಿರ್ಬೋದು, ಯಾವುದೇ ಅದರ ಚಟುವಟಿಕೆಯಲ್ಲಿ ಭಾರತ ದೇಶ 1970ರಿಂದ ಸಾಧಾರಣ 1990ರವರೆಗೆ ವಿ ವರ್ ನಂಬರ್ 1 ಇನ್ ದ ವರ್ಲ್ಡ್. ಅದರ ನಂತರ ವಿಯೆಟ್ನಾಂನ ಕಾಂಪಿಟೇಷನ್ ಮುಂದೆ ಬಂತು. ವಿಯೆಟ್ನಾಂ ಎಕ್ಸ್ಪೋರ್ಟ್ ಮಾರ್ಕೆಟ್ಸನ್ನು ನಮಗಿಂತ ಜಾಸ್ತಿ ಅವರು ಬೆಳೆಸಿಕೊಂಡು ಮುಂದೆ ಹೋದರು. ಅದಕ್ಕೊಂದು ಕಾರಣ ಇದೆ, ನಮ್ಮಿಂದ ಕಾಂಪಿಟೇಟಿವ್ನೆಸ್ ಇರಲಿಲ್ಲ ಅಂತ ಅಲ್ಲಲ್ಲ, ನಮ್ಮ ದೇಶದ ಒಳಗೆ ನಮ್ಮ ಬೇಡಿಕೆ ಏನಿತ್ತು ಅದು 1990ರಿಂದ 2010ರವರೆಗೆ ಭಾಳ ಮೇಲೆ ಏರಿತು. ಇವತ್ತು ಭಾಳ ಹೆಮ್ಮೆಯಿಂದ ನಾನು ಏನು ಹೇಳ್ಬೋದು ಅಂತ ಹೇಳಿದರೆ, ಇಂಡಿಯಾ ಈಸ್ ಟುಡೇ ದ ಲಾರ್ಜೆಸ್ಟ್ ಕ್ಯಾಶ್ಯೂ ಕನ್ಸ್ಯೂಮರ್ ಇನ್ ದ ವರ್ಲ್ಡ್. ಅದು ಅಮೆರಿಕಕ್ಕೆ ಆ ಸ್ಥಾನ ಇತ್ತು. ಇವತ್ತು ಭಾರತ ದೇಶ ನಮ್ಮ ಇಡೀ ಗ್ಲೋಬಲ್ನಲ್ಲಿ ಹೈಯೆಸ್ಟ್ ಕ್ಯಾಶ್ಯೂ ಕನ್ಸ್ಯೂಮರ್ ಇನ್ ದ ವರ್ಲ್ಡ್ ಇಸ್ ನಂಬರ್ 1 ಇನ್ ಇಂಡಿಯಾ. ಆದರೆ ಆ್ಯಸ್ ಐ ಮೆನ್ಷನ್, ವರ್ಷ ಹೋದಾಗೆ ನಮ್ಮ ಗೇರು ಕೃಷಿ ಬೆಳೀಲಿಲ್ಲ, ನಮ್ಮ ಪ್ರಾಸೆಸಿಂಗ್ ಕೆಪಾಸಿಟಿ ಭಾಳಷ್ಟು ಬೆಳೆಯಿತು. ನಾವು ಆಫ್ರಿಕಾದ ಮೇಲೆ ಡಿಪೆಂಡ್ ಆಗುವ ಪರಿಸ್ಥಿತಿ ಭಾಳ ಜಾಸ್ತಿ ಬಂತು. ಇವತ್ತು ನಾನು ನಿಮಗೊಂದು ಚುಟುಕಿನಲ್ಲಿ ಹೇಳೋದಾದರೆ, ನಾವು ಇವತ್ತು ಕಳೆದ ವರ್ಷಕ್ಕೆ ನಾವು 21 ಲಕ್ಷ ಟನ್ನನ್ನು ನಾವು ಗೇರು ಬೀಜ ಸಂಸ್ಕರಿಸಿದ್ದೇವೆ. ವಿ ಹ್ಯಾವ್ ಪ್ರಾಸೆಸ್ಡ್ 21 lakh tons ಆಫ್ ಕ್ಯಾಶ್ಯೂ. ಅದರಲ್ಲಿ ನಮ್ಮ ಉತ್ಪಾದನೆ, ನಮ್ಮ ದೇಶದ ಉತ್ಪಾದನೆ ಅಂತ ಹೇಳಬೇಕಿದ್ರೆ ಅದು 7ರಿಂದ 8 ಲಕ್ಷ ಟನ್ನಷ್ಟು ನಮ್ಮ ದೇಶದಲ್ಲಿ ಉತ್ಪಾದನೆ ಆಗೋದು ಅಂತ ಹೇಳಿದರೆ, ಎಲ್ಲ ನಾವು ಸಾಮಾನ್ಯ 14ರಿಂದ 15 ಲಕ್ಷ ಟನ್ ನಾವು ಆಮದು ಮಾಡುವ ಪರಿಸ್ಥಿತಿಯಲ್ಲಿದ್ದೇವೆ. ಸೊ ನಾವು ಜಗತ್ತಿನಲ್ಲಿ 3 ರಾಷ್ಟ್ರಗಳು ಗೇರಿಗೆ ಸಂಬಂಧಪಟ್ಟ ಹಾಗೆ ಭಾಳ ದೊಡ್ಡ ರೀತಿಯಲ್ಲಿದೆ. ಒಂದು ಆಫ್ರಿಕಾ. ಆಫ್ರಿಕಾ ಇಸ್ ಟುಡೇ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ದ ಕ್ಯಾಶ್ಯೂ, ಈಸ್ಟ್ ಮತ್ತು ವೆಸ್ಟ್ ಆಫ್ರಿಕಾ. ಸುಮಾರು ನಮ್ಮ ಗ್ಲೋಬಲ್ ಪ್ರೊಡಕ್ಷನ್ ಲಾಸ್ಟ್ ಇಯರ್ಗೆ ಹೇಳಬೇಕಾದ್ರೆ 6.2 ಮಿಲಿಯನ್ ಟನ್ಸ್, 62 ಲಕ್ಷ ಟನ್ ಟೋಟಲ್ ಉತ್ಪಾದನೆ ನಮ್ಮ ರಾಷ್ಟ್ರದಲ್ಲಿ ಎಲ್ಲ ಇಡೀ ಗ್ಲೋಬಲ್ ಪ್ರೊಡಕ್ಷನ್ 62 lakh ಮೆಟ್ರಿಕ್ ಟನ್ಸ್. ಇದರಲ್ಲಿ ಸುಮಾರು 50 ಲಕ್ಷ ಟನ್ ಅಲ್ಲ 40 ಲಕ್ಷ ಟನ್ ಆಫ್ರಿಕಾದಿಂದಲೇ ಉತ್ಪಾದನೆ ಆಗುವಂಥದ್ದು, ಈಸ್ಟ್ ಮತ್ತು ವೆಸ್ಟ್ ಆಫ್ರಿಕಾದಲ್ಲಿ ಉತ್ಪಾದನೆ ಆಗುವಂಥದ್ದು. 10 ಲಕ್ಷ ಟನ್ ಕಂಬೋಡಿಯಾದಲ್ಲಿ ಈಗ ಉತ್ಪಾದನೆ, ಅದು ಇತ್ತೀಚೆಗೆ ಶುರು ಮಾಡಿದ್ದು. ಆದರೆ ಆಶ್ಚರ್ಯಜನಕ ಅಂತ ಹೇಳಿದರೆ, ಕೇವಲ 10 ವರ್ಷದಲ್ಲಿ ಅವರು 10 ಲಕ್ಷ ಟನ್ ಪ್ರೊಡಕ್ಷನ್ ಮಾಡುವ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ. ವಿಯೆಟ್ನಾಂ, ಇಂಡಿಯಾ, ಸಾಮಾನ್ಯ ಇಂಡಿಯಾದ ಪ್ರೊಡಕ್ಷನ್ ನಾನು ಹೇಳಿದಾಗೆ 7-8 ಲಕ್ಷ ಟನ್ ಇದ್ದರೆ, ವಿಯೆಟ್ನಾಮಿದ ಪ್ರೊಡಕ್ಷನ್ ಸುಮಾರು 4-5 ಲಕ್ಷ ಟನ್ ಇದೆ. ಸೊ ನಾವು 2 ಪ್ರೊಸೆಸಿಂಗ್ ಒರಿಜಿನ್ಸ್. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ನೋಡ್ಲಿಕ್ಕೆ ಹೋದರೆ, ಆಫ್ರಿಕಾ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ದ ರಾ ಕ್ಯಾಶ್ಯೂ, ವಿಯೆಟ್ನಾಂ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಮ್ಯಾನುಫ್ಯಾಕ್ಚರರ್ ಆಫ್ ಕ್ಯಾಶ್ಯೂ ಕರ್ನಲ್ಸ್. ಅಂದರೆ ಅವರು 32 ಲಕ್ಷ ಟನ್ನಿನಷ್ಟು ಅವರು ಸಂಸ್ಕರಿಸ್ತಾ ಇದ್ದಾರೆ ಅವರೇ. ನಾನು ಹೇಳಿದಷ್ಟು ನಾನು 21, ಭಾರತ 21, ವಿಯೆಟ್ನಾಂ 32. ಅಂದರೆ ವಿಯೆಟ್ನಾಂ ಇಸ್ ನಂಬರ್ 1 ಇನ್ ಪ್ರಾಸೆಸಿಂಗ್. ಆ್ಯಂಡ್ ಇಂಡಿಯಾ 3ನೇ ಸ್ಥಾನದಲ್ಲಿದೆ. ಇಂಡಿಯಾ ಇಸ್ ನೌ ವರ್ಲ್ಡ್ಸ್ ಲಾರ್ಜೆಸ್ಟ್ ಕನ್ಸ್ಯೂಮರ್ ಆಫ್ ಕ್ಯಾಶ್ಯೂ. ನಮ್ಮಲ್ಲಿ ಬೇಡಿಕೆ ಇಡೀ ಗ್ಲೋಬಲ್ ಮಟ್ಟದಲ್ಲಿ ಹೇಳಿದ್ರೆ ಹೈಯೆಸ್ಟ್ ಬೇಡಿಕೆ 6-7% ಪ್ರತಿ ವರ್ಷ ಬೆಳೀತಾ ಇದೆ. ಇವತ್ತು
ಮುಂಚೆಗಿಂತ ಇವತ್ತು ನಮ್ಮ ಮಾರ್ಕೆಟಿಂಗ್ ಸ್ಥಿತಿ ತುಂಬ ಚೆನ್ನಾಗಿದೆ. ಮಾಡರ್ನ್ ರಿಟೇಲ್ ಸ್ಟೋರ್ಸ್ ಬಂದಿದೆ, ಇ ಕಾಮರ್ಸ್ ಬಂದಿದೆ, ಕ್ವಿಕ್ ಕಾಮರ್ಸ್ ಬಂದಿದೆ. ಇದರಿಂದಾಗಿ ಕನ್ಸಂಪ್ಷನ್ ಅದು ಅವೈಲಬಿಲಿಟಿ ಸಹ ಜಾಸ್ತಿ ಇದೆ, ಕನ್ಸಂಪ್ಷನ್ ಸಹ ಅದರಿಂದ ಪುಷ್ ಕೊಡ್ತಾ ಇದೆ. ಆದ್ದರಿಂದ ಇಂಡಿಯನ್ ಕನ್ಸಂಪ್ಷನ್ ಈಸ್ ಟುಡೇ ಅಟ್ 350,000 to 400,000 tons, which is the largest in the world. And it is set to grow at double digit in the next 10 years. 10%ಗಿಂತ ಜಾಸ್ತಿ ಬೆಳೆಯುವ ಸಾಧ್ಯತೆ ಇದೆ. ಇದರ ಅರ್ಥ ಏನಂತ ಹೇಳಿದರೆ, ನಮ್ಮಲ್ಲಿ ಒಂದು 10-15 ವರ್ಷದ ಕಾಲ ಮೆಕನೈಸೇಷನ್ ಬಂದ ನಂತರವೂ ನಾವು ಸಂಸ್ಕರಣೆಯಲ್ಲಿ ನಾವು ತುಂಬ ಮುಂದೆ ಹೋಗಲಿಲ್ಲ. ಯಾಕಂತ ಹೇಳಿದರೆ ಆ ಮೆಕನೈಸೇಷನನ್ನು ನಾವು ಆ ಪದ್ಧತಿಯನ್ನು ನಾವು ಅಳವಡಿಸಿ ನಮಗೆ ಅದರಲ್ಲಿ ತುಂಬ ವ್ಯಾಲ್ಯೂ ರಿಸ್ಟ್ರಕ್ಷನ್ ಕಂಡಿತು, ವ್ಯಾಲ್ಯೂ ಅಡಿಷನ್ ಅಲ್ಲ, ವ್ಯಾಲ್ಯೂ ಲಾಸ್ ಕಂಡಿತು. ಆದರೆ 10 ವರ್ಷದ ನಂತರ ಇವತ್ತು ನಾವು ಕೂಡ ಆ ಮೆಕನೈಸೇಷನ್ನಲ್ಲಿ ಚಾಂಪಿಯನ್ಸ್ ಆಗಿದ್ದೀವಿ. ಇವತ್ತು ಭಾರತ ದೇಶ 3 ಮಿಲಿಯನ್ ಟನ್ಗಿಂತ ಹೆಚ್ಚು ಪ್ರಾಸೆಸಿಂಗ್ ಕೆಪಾಸಿಟಿಯನ್ನು ಎಸ್ಟಾಬ್ಲಿಷ್ ಮಾಡಿದೆ. ನಾವು ಪ್ರಾಸೆಸ್ ಮಾಡೋದು 21 ಲಕ್ಷ ಆದರೂ ಕೂಡ 30 ಲಕ್ಷ ನಾವು ಸಂಸ್ಕರಣೆ ಮಾಡುವ ಸಾಮರ್ಥ್ಯ ನಮ್ಮಲ್ಲಿದೆ. ಅದು ಬೇಕಾದಷ್ಟು ಅದನ್ನು ಇನ್ನೂ ಎಕ್ಸ್ಪ್ಯಾಂಡ್ ಮಾಡೋ ಕೆಪಾಸಿಟಿ ಕೂಡ ಇದೆ. ಯಾಕಂದರೆ ಈಗ ಮೆಕನೈಸೇಷನ್ನಲ್ಲಿ ಇರೋದ್ರಿಂದ ಮುಂಚೆ ನಾವೆಲ್ಲ ಲೇಬರ್ ಇಂಟೆನ್ಸಿವ್ ಇತ್ತು, ಲೇಬರಿಂದ ಶಾರ್ಟೇಜಿಂದ ನಮಗೆ ಮಾಡಲಿಕ್ಕೆ ಆಗಲಿಲ್ಲ. ಬಟ್ ಇವತ್ತು ಮೆಷಿನ್ಸಿನ ಮುಖಾಂತರ ನಾವು ಯಾವ ಸ್ಕೇಲಿಗೆ ಹೋಗುವ 3 ವರ್ಷದ್ದು ಸೆಲೆಬ್ರೇಷನ್ಸ್ ಆಚರಣೆ ಮಾಡಿತ್ತು. PSLESLY ಇಂಡಿಯಾ ಲಿಮಿಟೆಡ್ ನಮ್ಮ ಇಲ್ಲಿಯ ಕುಲಶೇಖರ್ನಲ್ಲಿ ಪ್ರಥಮ ಗೋಡಂಬಿ ಸಂಸ್ಕರಣಾ ಫ್ಯಾಕ್ಟರಿಯನ್ನು ಹಾಕಿ ಇವತ್ತಿಗೆ 100 ವರ್ಷ ಆಗಿದೆ. ಸೊ ದ ಹಿಸ್ಟ್ರಿ ಆಫ್ ಕ್ಯಾಶ್ಯೂ ಇವಾಲ್ವ್ಡ್ ಫ್ರಮ್ ಮ್ಯಾಂಗ್ಳೂರ್. ಮ್ಯಾಂಗ್ಳೂರ್ ಹ್ಯಾಸ್ ಎ ಸಿಗ್ನಿಫಿಕೆಂಟ್ ಪೊಸಿಷನ್ ಇನ್ ಕ್ಯಾಶ್ಯೂ ಇಂಡಸ್ಟ್ರಿ ಇನ್ ಇಂಡಿಯಾ, ಬಿಕಾಸ್ ಇಟ್ ಆಲ್ ಇವಾಲ್ವ್ಡ್ ಫ್ರಮ್ ಹಿಯರ್. ಯಾವುದೇ ಒಂದು ಇನೋವೇಷನ್, ಯಾವುದೇ ಒಂದು ಹೊಸ ನಮೂನೆಯ ಪದ್ಧತಿಯನ್ನು ನಾವು ಚಾಲನೆ ಮಾಡಬೇಕಿದ್ರೆ ಅದು ಮಂಗಳೂರಿನಿಂದ ಶುರುವಾದಂಥದ್ದು. ಆದ್ದರಿಂದ ಇವತ್ತು ಈ ಕಾರ್ಯಾಗಾರದಲ್ಲಿ ನಾನು ಮುಖ್ಯವಾಗಿ ಹೇಳಬೇಕಾದ ವಿಚಾರ ಏನಂತ ಹೇಳಿದರೆ, ನಾವು 1 ಕೋಟಿ ಲಕ್ಷ ನಾವು ಮೆಟ್ರಿಕ್ ಟನ್ ಇದು ನಾವು ಮಾತಾಡ್ತಾ ಇರುವಾಗ 2040ರಲ್ಲಿ ಅದರಲ್ಲಿ ಭಾರತದ ಪ್ರೊಡಕ್ಷನ್ ಎಷ್ಟಿರಬೇಕು ಆ್ಯಂಡ್ ನಮ್ಮ ಕರ್ನಾಟಕದ ಪ್ರೊಡಕ್ಷನ್ ಎಷ್ಟಿರಬೇಕು ಅಂತ ಹೇಳುವಂಥದ್ದು ಭಾಳ ಇಂಪಾರ್ಟೆಂಟ್ ವಿಚಾರ. ಸೊ ಆಫ್ರಿಕಾ ಇಸ್ ನಂಬರ್ 1 ಇನ್ ಪ್ರೊಡಕ್ಷನ್, ವಿಯೆಟ್ನಾಮ್ ಇಸ್ ನಂಬರ್ 1 in processing, and India is number 1 in consumption. But we have to now see how India is number 1 in processing, production and consumption. ಎಲ್ಲ 3 ಇದರಲ್ಲಿ ಸಹ ನಾವು ನಂಬರ್ 1 ಆಗಬೇಕಂತ ಹೇಳೋ ಒಂದು ಆಗಬೇಕಾದ್ರೆ ನಾವು ಆತ್ಮನಿರ್ಭರ್ ಗೇರು ಕೃಷಿಯನ್ನು ನಾವು ಬೆಳೆಸಬೇಕಂತೇಳಿ ಆದರೆ, ನಾವು ಸೆಲ್ಫ್ ಸಫಿಷಿಯೆಂಟ್ ಆಗಬೇಕಾದ್ರೆ ನಾವು ಏನು ಮಾಡಬೇಕು, ಇದು ಭಾಳ ಇಂಪಾರ್ಟೆಂಟ್ ಇಶ್ಯೂ. ಪ್ರಥಮವಾಗಿ ನಾನು ಹೇಳೋದಾದರೆ, ಈ ಕ್ರಾಪನ್ನು ಕೃಷಿಕರಿಗೆ ಹೈಲಿ ಪ್ರಾಫಿಟೇಬಲ್ ಆಗಬೇಕು, ಲಾಭದಾಯಕ ಆಗಬೇಕು. ಇವತ್ತು ಫ್ರೀಯಾಗಿ ಕೊಟ್ಟರು ಕೂಡ ತುಂಬ ಜನ ಮುಂದೆ ಬರ್ತಾ ಇಲ್ಲ ಈ ಕೃಷಿಯನ್ನು ಬೆಳೆಸಲಿಕ್ಕೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಡಿಕೆ ಎದುರು ಯಾವ ಕೃಷಿಯೂ ಪ್ರಾಫಿಟೇಬಲ್ ಅಂತ ಕಾಣಲಿಕ್ಕಿಲ್ಲ. ಆದರೆ ಇತ್ತೀಚೆಗೆ ಡೆವಲಪ್ಮೆಂಟ್ಸ್ ನಾನು ನೋಡ್ತಾ ಇದ್ದೇನೆ. ನಾನೊಂದು ಕ್ಯಾಶ್ಯೂ ಕಮ್ಯುನಿಟಿ ಅಂತ ಒಂದು ಗ್ರೂಪ್ನಲ್ಲಿ ಕೂಡ ಇದ್ದೇನೆ. ನಮ್ಮದೇ ಆದ ಇಲ್ಲಿ ಪುತ್ತೂರಿನ ಹತ್ರ ಇಲ್ಲ ಈ ವರ್ಷ ಕೂಡ 20 ರೂಪಾಯಿ ಗೇರು ಹಣ್ಣನ್ನು ಖರೀದಿಸಲಿಕ್ಕೆ ಶುರು ಮಾಡಿದ್ದಾರೆ. ಅದರಿಂದ ಅವರು ಕ್ಯಾಶ್ಯೂ ಆ್ಯಪಲ್ಲಿ ಇಲ್ಲಿ ನಿನ್ನೆ ಎಲ್ಲರಿಗೂ ಸಿಕ್ಕಿದೆ, ನೋಡಿದ್ದೀವಿ, ಕೊಡ್ತಿದ್ದೀವಿ. 20 ರೂಪಾಯಿ ಗೇರು ಹಣ್ಣಿಗೆ ಸಿಕ್ಕಿದರೆ 1 ಕಿಲೋ ಗೇರು ಬೀಜ ಆಗಬೇಕಾದ್ರೆ ಸಾಮಾನ್ಯ ಇವತ್ತಿನ ತಳಿಯಲ್ಲಿ 170ರಿಂದ 180 ಗೋಡಂಬಿ ಆಗಬೇಕು, ನಮಗೆ ಹಣ್ಣು ಆಗಬೇಕು. 180 ಹಣ್ಣಿನಿಂದ ನಾವು ಬೀಜ ತೆಗೆದ್ರೆ 1 ಕಿಲೋ ಗೇರು ಬೀಜ ನಮಗೆ ಸಿಗುವಂಥದ್ದು. ಆ 180 ಹಣ್ಣು ಅಂತ ಹೇಳಿದರೆ ಸುಮಾರು 10ರಿಂದ 12 ಕಿಲೋ, ಕೆಲವು ತಳಿಗಳಲ್ಲಿ 15 ಕಿಲೋ ಅಷ್ಟು ಸಿಗುವಂಥ ಸಾಮರ್ಥ್ಯ ಇದೆ. ನೀವು ಆಲೋಚನೆ ಮಾಡಿ, 15 ಕಿಲೋ ಗೇರು, 1 ಕಿಲೋ ಗೇರು ಬೀಜಕ್ಕೆ ಇವತ್ತು 150 ರೂಪಾಯಿ ಇದೆ. 15 ಕಿಲೋ ಹಣ್ಣಿಗೆ ಇವತ್ತು 20 ರೂಪಾಯಿಯಲ್ಲಿ ವ್ಯಾಲ್ಯೂ ಎಡಿಷನ್ ಸಿಕ್ಕಿದರೆ 300 ರೂಪಾಯಿ ಆಯಿತು. 300 ರೂಪಾಯಿ ಪ್ಲಸ್ 150, 450 ರೂಪಾಯಿ 1 ಕಿಲೋಗೆ ಸಿಕ್ಕಿದರೆ ನನ್ನ ಲೆಕ್ಕಾಚಾರದಲ್ಲಿ ಇದಕ್ಕಿಂತ ದೊಡ್ಡ ಲಾಭದಾಯಕ ಕೃಷಿ ಬೇರೆ ಯಾವುದು ಇರಲಿಕ್ಕಿಲ್ಲ. ಬಟ್ ಆ ವ್ಯಾಲ್ಯೂ ಕ್ಯಾಶ್ಯೂ ಆ್ಯಪಲ್ ಯುಟಿಲೈಸೇಷನ್ ಮಾಡಿಕೊಳ್ಳುವಂಥದ್ದು ನಾವು ಭಾಳ ಇಂಪಾರ್ಟೆಂಟ್. ಅದನ್ನು ಯಾವ ರೀತಿಯಲ್ಲಿ ನಾವು ಮಾಡಬೇಕಂತ ಹೇಳುವಂಥದ್ದು ಬಹಳ ಮುಖ್ಯ ಇದ್ರದ್ದು. ಯಾಕಂದರೆ ನಾನು ಸುಮಾರು ಒಂದು 15 ವರ್ಷದಿಂದ ನಾನು ನೋಡ್ತಾ ಇದ್ದೇನೆ, ನಾವು ಎಲ್ಲರೂ ಅದನ್ನು ಐಡೆಂಟಿಫೈ ಮಾಡಿದ್ದೇವೆ ಕ್ಯಾಶ್ಯೂ ಆ್ಯಪಲ್. ಯಾಕೆ ನಮ್ಮ ದೇಶದಲ್ಲಿ 8 ಲಕ್ಷ ಟನ್ನು ಗೋಡಂಬಿ ಉತ್ಪಾದನೆ ಆಗ್ತದಾದರೆ 90 ಲಕ್ಷ, ಮಿನಿಮಮ್ 90 ಲಕ್ಷ ಹಣ್ಣನ್ನು ನಾವು ವೇಸ್ಟ್ ಮಾಡ್ತಾ ಇದ್ದೇವೆ, ಯಾವುದಕ್ಕೂ ಇವತ್ತು ಉಪಯೋಗಿಸ್ತಾ ಇಲ್ಲ. ನೀವು ಇಮ್ಯಾಜಿನ್ ಮಾಡಿ,
20,000 20 ರೂಪಾಯಿ ಒಂದು ಕಿಲೋಗೆ ಅಂತ ಹೇಳಿದ್ರೆ ಒಂದು ಟನ್ನಿಗೆ 20,000 ರೂಪಾಯಿ ಆಯಿತು. 1900ರಿಂದ 2,000 ಕೋಟಿ ರೂಪಾಯಿದು ಹಣವನ್ನು ನಾವು ಯಾವುದೇ ಉಪಯೋಗ ಮಾಡೋಕ್ಕೆ ಹಾಕ್ತಾ ಇದ್ದೇವೆ. ಈ 2,000 ಕೋಟಿ ರೂಪಾಯಿ ನಮ್ಮ ರೈತರ ಕೃಷಿಗೆ ಬಿದ್ದರೆ ಈ ಕೃಷಿ ಎಷ್ಟು ದೊಡ್ಡ ಲಾಭದಾಯಕ ಅಂತ ಹೇಳುವಂಥದ್ದು ವಿಚಾರ. ಇದರಲ್ಲಿ ನಾನು ಸೈಂಟಿಸ್ಟ್ಗಳು ಬಹಳಷ್ಟು ಕೆಲಸ ಮಾಡಿದ್ದಾರೆ, ಮಾಡಲಿಲ್ಲ ಅಂತ ನಾನು ಹೇಳಿಲ್ಲ. ತ್ರಿಶೂರಿನಲ್ಲಿ ನಾನು ಮೊನ್ನೆ ಕನ್ವೆನ್ಷನ್ಗೆ ಹೋದಾಗ ಜಲಜಾ ಮೇಡಮ್ ಕೂಡ ಅವರ CFTR ಇಂದ ಇವರೆಲ್ಲ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಬಟ್ ಇವತ್ತು ಪ್ರಾಕ್ಟಿಕಲಿ ಫ್ರಮ್ ಲ್ಯಾಬ್ ಇಂದ ನಾವು ಫೀಲ್ಡಿಗೆ ಹೇಗೆ ತಗೊಂಡು ಹೋಗೋದು ಅಂತ ಹೇಳೋದು ನಾವು ಬಹಳ ಒಂದು ವಿಚಾರ ಮಾಡಬೇಕಾದದ್ದು. ನಮ್ಮ ಫೈನಾನ್ಸ್ ಮಿನಿಸ್ಟರ್ ಮೊನ್ನೆ ಬಜೆಟ್ ಪ್ರೆಸೆಂಟ್ ಮಾಡುವಾಗ ಈ ಸರ್ತಿ ಒಂದು ಬಹಳ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ನಮಗೆ ಮಾಡಿದ್ದಾರೆ. ಇದೇ ವಿಷಯಕ್ಕಾಗಿ ಆತ್ಮನಿರ್ಭರಿಗೋಸ್ಕರವಾಗಿ ಅವರು 350 ಕೋಟಿ ರೂಪಾಯಿ ಅವರು 3 C's ಗೇರು ಬೀಜ, ಕೋಕೋನಟ್ ಮತ್ತು ಕೊಕ್ಕೋ, ಕ್ಯಾಶ್ಯೂ ಆ್ಯಂಡ್ ಕೋಕೋನಟ್ಗೆ ಇಲ್ಲಿ ಸೆಲ್ಫ್ ಡೆವಲಪ್ಮೆಂಟ್ ಮಾಡಲಿಕ್ಕೋಸ್ಕರ 350 ಕೋಟಿ ರೂಪಾಯಿಯನ್ನು ಇಯರ್ ಮಾರ್ಕ್ ಮಾಡಿದ್ದಾರೆ ಈ ಮೊನ್ನೆದು ಬಜೆಟ್ನಲ್ಲಿ. ನಾವು ಕೃಷಿ ವಲಯದಲ್ಲಿ ಹಾರ್ಟಿಕಲ್ಚರ್ ಸೆಕ್ರೆಟರಿ ಮಾತಾಡಿದಾಗ ಅವರು ಹೇಳಿದರು 350 ಕೋಟಿ ರೂಪಾಯಿ ಅನೌನ್ಸ್ಮೆಂಟ್ ಇರ್ಬೋದು, ನಿಮ್ಮ ಪ್ರಾಜೆಕ್ಟ್ ಬರಲಿ, ನಾವು 3,000 ಕೋಟಿವರೆಗೆ ಸಮೇತ ಕೊಡಲಿಕ್ಕೆ ನಿಮಗೆ ರೆಡಿ ಇದ್ದೇವೆ. ಬಟ್ ಪ್ರಾಕ್ಟಿಕಲ್ ನೀವು ರೋಡ್ ಮ್ಯಾಪ್ ತೋರಿಸಿ ಪ್ಲ್ಯಾನ್ ಮಾಡಿ ಅಚೀವ್ ಮಾಡಲಿಕ್ಕೆ ನಿಮ್ಮಿಂದ ಸಾಮರ್ಥ್ಯ ಇದ್ದರೆ ನಮ್ಮಲ್ಲಿ ಹಣದ ಕೊರತೆ ನಿಮಗೆ ಆಗಲಿಕ್ಕಿಲ್ಲ. ಇಷ್ಟರವರೆಗೆ ಬರೆದ ಸ್ಟೇಟ್ಮೆಂಟ್ಸ್ ಇವತ್ತು ಇಲ್ಲಿ ಬರ್ತಾ ಇದೆ. ದೇರ್ ಇಸ್ ಅ ವೆರಿ ಸೀರಿಯಸ್ ಕಮಿಟ್ಮೆಂಟ್ ಫ್ರಮ್ ದ ಗವರ್ಮೆಂಟ್ to support our Atmanirbhar program, provided we are sincere and serious about it. So, ಈ ಕಾರ್ಯಕ್ರಮದಲ್ಲಿ ನಾನು ಏನು ಹೇಳೋದು, how do you go about it? We have to ensure that ಕ್ಯಾಶ್ಯೂ ಆ್ಯಪಲ್ ಏನಿದೆ ಅದರದ್ದು ನಮಗೆ ಎಲ್ಲ ಕಂಪ್ಲೀಟ್ 100% ನಮಗೆ ಯುಟಿಲೈಸೇಷನ್ ಆಗಬೇಕಾದ್ರೆ 24 ಗಂಟೆ ಅದು ಹಾರ್ವೆಸ್ಟ್ ಆಗಿ 24 ಗಂಟೆ ಒಳಗೆ ಅದು ಕೋಲ್ಡ್ ಚೈನ್ಗೆ ಹೋಗಬೇಕು. ಯಾಕಂದರೆ ಅದಿಲ್ಲದ್ರೆ ಫರ್ಮೆಂಟ್ ಆಗ್ತದೆ. ಸೊ 24 ಗಂಟೆಗೆ ಹೋಗಬೇಕಾದ್ರೆ ನಾವು ಸಣ್ಣ ಸಣ್ಣ ರೆಫ್ರಿಜಿರೇಟೆಡ್ ವ್ಯಾನ್ ಇರ್ಬೋದು, ಯಾವುದೇ ರೀತಿಯಲ್ಲಿ ನಾವು ಒಂದೊಂದು ಡಿಸ್ಟ್ರಿಕ್ಟ್ನಲ್ಲಿ 5-6 ಸಣ್ಣ ಸಣ್ಣ ವ್ಯಾನನ್ನು ನಾವು ರೆಫ್ರಿಜಿರೇಟೆಡ್ ಮಾಡಿ ಎಲ್ಲ ರೈತರ ಮುಖಾಂತರ ನಾವು ಅದನ್ನು ಕಲೆಕ್ಷನ್ ಮಾಡಿಸಿ ಅದರಲ್ಲೊಂದು ಕೋಲ್ಡ್ ಸ್ಟೋರೇಜ್ನಲ್ಲಿ 24 ಗಂಟೆ ಒಳಗೆ ನಮಗೆ ಕೊಂಡೋಗ್ಲಿಕ್ಕಾದರೆ ವಿ ವಿಲ್ ಬಿ ಏಬಲ್ ಟು ಸೇವ್ ಸಬ್ಸ್ಟ್ಯಾನ್ಷಿಯಲ್ ಕ್ಯಾಪಿಟಲ್ ಆ್ಯಂಡ್ ವಿ ವಿಲ್ ಬಿ ಏಬಲ್ ಟು ಆ್ಯಡ್ ಮೋರ್ ದೆನ್ 2,000 crores ಟು ದ ಫಾರ್ಮರ್ಸ್ ಇನ್ಕಮ್. ಇದಕ್ಕೆ ನಾವು ಮಾಡಲಿಕ್ಕೆ ನಮಗೊಂದು 50 ಕೋಟಿ 60 ಕೋಟಿಯ ವೆಚ್ಚ ಇರ್ಬೋದು. ಆ 50-60 ಕೋಟಿಯ ವೆಚ್ಚದಲ್ಲಿ ನಾವು 2,000 ಕೋಟಿ ರೂಪಾಯಿಯ ಫಾರ್ಮ್ ಇನ್ಕಮನ್ನು ಗೆಲ್ಲುವ ಒಂದು ಸಾಧ್ಯತೆ ಇದೆ. ಅದು ಮಾಡಿದರೆ ದಿಸ್ ಇಂಡಸ್ಟ್ರಿ ಈಸ್ ಡೆಫಿನೆಟ್ಲಿ ಆಸ್ ಎ ವೆರಿ ಬ್ರೈಟ್ ಫ್ಯೂಚರ್. ನಿಮಗೆ ನಾನು ಹೇಳ್ತಾ ಇದ್ದೇನೆ, ಇಂಡಿಯಾ ವಿಲ್ ಬಿ ದ ನಂಬರ್ 1 ಇನ್ ಮ್ಯಾನುಫ್ಯಾಕ್ಚರ್, ಇನ್ ಪ್ರೊಡಕ್ಷನ್, ಇನ್ ಗ್ರೋತ್, ಬಿಕಾಸ್ ವಿ ಹ್ಯಾವ್ ದ ಎಬಿಲಿಟಿ. ಆ ವಿಲ್ ಪವರ್ ಬೇಕು, ಆ ಸಪೋರ್ಟ್ ಸಿಸ್ಟಮ್ ಬೇಕು. ಅದು ಖಂಡಿತ ಬರ್ತಾ ಇದೆ, ನಾವು ನೋಡ್ತಾ ಇದ್ದೇವೆ. ಇಂಥ ಕಾರ್ಯಕ್ರಮ ಇವತ್ತು KCDC ಅವರು ಮಾಡಿದ್ದಾರೆ ಅಂತ ಹೇಳಿದರೆ 100% ಅದರಲ್ಲಿ ಆ ವಿಲ್ ಪವರ್ ನಮಗೆ ಅದು ಕಾಣ್ತಾ ಇದೆ. ಮುಖ್ಯವಾಗಿ ಮೇಕಿಂಗ್ ಕ್ಯಾಶ್ಯೂ ಅಟ್ರಾಕ್ಟಿವ್ ಟು ಫಾರ್ಮರ್ಸ್, ಅವರು ಮುಂದೆ ಬರಬೇಕು. ನಾವು ಕೆಲವು ನಮ್ಮದೇ ಫೌಂಡೇಶನ್ ಅದನ್ನು ಪ್ರತಿ ವರ್ಷ ಲಕ್ಷಗಟ್ಟಲೆ ನಾವು ಸ್ಯಾಪ್ಲಿಂಗ್ಸ್ ಅನ್ನು ಫ್ರೀ ಡಿಸ್ಟ್ರಿಬ್ಯೂಷನ್ ಮಾಡ್ತೇವೆ. ಎಷ್ಟನ್ನು ನಡ್ತಾರೆ, ಎಷ್ಟು ಬೆಳೀತದೆ, ಎಷ್ಟು ಉಳಿತದೆ ಅಂತ ಹೇಳುವಂಥದ್ದು ವಿಚಾರ ನಾವು ನೋಡಲಿಲ್ಲ. ಸೊ ಮುಖ್ಯವಾಗಿ ಒಂದು ಸರ್ತಿ ಅದು ಲಾಭದಾಯಕ ಆದರೆ ರೈತ ಅದಕ್ಕೆ ಬೇಕಾಗುವ ವ್ಯವಸ್ಥೆಯನ್ನು ಅವನೇ ಮಾಡಿಕೊಳ್ತಾನೆ, ಅದನ್ನು ಖಂಡಿತ ಮುಂದೆ ತಗೊಂಡು ಹೋಗ್ತಾನೆ. ಸೈಂಟಿಸ್ಟ್ನವರಿಗೆ ನಾನು ಹೇಳೋದಿಷ್ಟೇ, ಇವತ್ತು KCDCಯಲ್ಲಿ 27,000 ಹೆಕ್ಟೇರ್ ಭೂಮಿ ಇದೆ. ಒನ್ ಆಫ್ ದ ಬಿಗ್ಗೆಸ್ಟ್ ಫಾರ್ಮರ್ ರೈತ ಇವತ್ತು KCDC. ಬಟ್ ನಮ್ಮ ಈಡ್ಸ್ ನಾನು ನೋಡಿದರೆ 350ರಿಂದ 400 ಕಿಲೋ ಪರ್ ಹೆಕ್ಟೇರ್ಗಿಂತ ಮೇಲೆ ಇಲ್ಲ. ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅದರದ್ದೇ ಅಡಚಣೆಗಳಿದೆ. ನಾನು ಅದೊಂದು ಡೈರೆಕ್ಟರ್ ಆಗಿ ಅದನ್ನು ನಾನು ನೋಡಿದ್ದೇನೆ, ಪ್ರಯತ್ನ ಮಾಡಿದ್ದೇವೆ, ಅದರ ಕಷ್ಟ ಇದೆ. ಇವತ್ತು ಕಂಬೋಡಿಯಾದಲ್ಲಿ ನಾನು ಹೇಳಿದೆ 10 ವರ್ಷದಲ್ಲಿ 10 ಲಕ್ಷ ಟನ್ ಪ್ರೊಡಕ್ಷನ್ ಮಾಡಿದರು. ಅವರ ಈಲ್ಡ್ 1 ಹೆಕ್ಟೇರ್ಗೆ 2 ಟನ್. ವಿಯೆಟ್ನಾಂನಲ್ಲಿ 1 ಹೆಕ್ಟೇರ್ಗೆ 2.2 ಟನ್. ಐವರಿ ಕೋಸ್ಟ್ನಲ್ಲಿ ಇವತ್ತು ದೇ ಆರ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಐವರಿ ಕೋಸ್ಟ್ ವೆಸ್ಟ್ ಆಫ್ರಿಕಾದಲ್ಲಿ 15 ಲಕ್ಷ ಟನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ, ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅವರದ್ದು ಕೂಡ 2 ಟನ್ಗಿಂತ ಹೆಚ್ಚು ಈಲ್ಡ್ ಇದೆ, ಇಳುವರಿ. ನಮ್ಮ ಇವತ್ತು ರೆಸ್ಪಾನ್ಸಿಬಿಲಿಟಿ, ನಮ್ಮಲ್ಲಿ ಸೈಂಟಿಸ್ಟ್ಗಳು ಬಹಳಷ್ಟು ತಳಿಯನ್ನು ತಯಾರು ಮಾಡಿದ್ದಾರೆ, ಬಹಳಷ್ಟು ಸ್ಟಡಿ ಮಾಡಿದ್ದಾರೆ. ಆದರೆ ಆನ್ ಗ್ರೌಂಡ್ ಯಾಕೆ ನಮಗೆ ಸಹ ಈ 2 ಟನ್ನನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳೋ ವಿಚಾರ ನಾವು ನೋಡಬೇಕು. ಇವತ್ತು ನಮ್ಮ ನ್ಯಾಷನಲ್, ನಮ್ಮ DCCD ಅವರು ವೆಂಕಟೇಶ್ ಹುಬ್ಳಿ ಅವರು ಇದ್ದಾರೆ, ಅವರು ಕೂಡ ಅವರು ಹೇಳ್ತಾರೆ, ನಮ್ಮ ನ್ಯಾಷನಲ್ ಆ್ಯಾವ್ರೇಜ್ ಪರ್ ಹೆಕ್ಟರ್ 700 to 800 kgs, 800 ಕಿಲೋಕ್ಕಿಂತ ಮೇಲೆ ಇಲ್ಲ. ಆದರೆ ನಾವು ಈಗ ಕಲ್ತಿದ್ದೇವೆ
ಅದನ್ನು ಯಾವ ರೀತಿಯಲ್ಲಿ ಮಾಡಬೇಕು, ಹೈ ಡೆನ್ಸಿಟಿ, ಅಲ್ಟ್ರಾ ಹೈ ಡೆನ್ಸಿಟಿ ಕೃಷಿಕರಿಗೆ ಹೇಳಿಕೊಡ್ತಾ ಇದ್ದೇವೆ. ಸೊ ಇದು ನಮಗೆ ಕಾರ್ಯರೂಪಕ್ಕೆ ಬಂದು 100% we will be also able to achieve 2 metric tons per. So my first point is make it profitable for the farmer. Second point is ನಮಗೆ ಅದು ಪ್ರಾಫಿಟಬಲಿ ಆಗಬೇಕಾದ್ರೆ ಕೂಡ ಆ ಈಲ್ಡ್ ಬರಬೇಕು. 2 ಮೆಟ್ರಿಕ್ ಟನ್ ಪರ್ ಹೆಕ್ಟರ್ ಬರುವಂಥದ್ದಕ್ಕೆ ನಾವು ಪ್ರಯತ್ನ ಕೊಡಬೇಕು. ನಾವು ಅದು ಮಾಡಿದರೆ ಖಂಡಿತ ಇದರಲ್ಲಿ ಆಗ್ತದೆ. ಮೂರನೇದಾಗಿ ನಾವು ಇಷ್ಟೆಲ್ಲ ಈಗ ಬೆಂಗಳೂರು, ಮಹಾರಾಷ್ಟ್ರ ಎಷ್ಟೆಲ್ಲ ಸ್ಟೇಟ್ಸ್ ಇದೆ, ಸಾಧಾರಣ 7-8 ಸ್ಟೇಟ್ಸ್ ಇದೆ ನಮ್ಮಲ್ಲಿ ಈ ಕ್ಯಾಶ್ಯೂ ಪ್ರೊಡ್ಯೂಸಿಂಗ್ ಸ್ಟೇಟ್ಸ್. ಪ್ರತಿಯಲ್ಲಿ ನಾವು ಒಂದು ಮಿನಿಮಮ್ ಒಂದು 20-25 ಮಾಡೆಲ್ ಫಾರ್ಮ್ಸ್ ಮಾಡಬೇಕು. ಇವತ್ತು ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು, ಮಾಡೆಲ್ ಫಾರ್ಮ್ಸ್ ಉಂಟು. ಆ ಮಾಡೆಲ್ ಫಾರ್ಮ್ ಶುಡ್ ಬಿ ಇನ್ಸ್ಪೈರಿಂಗ್ ಆ್ಯಂಡ್ ಮೋಟಿವೇಟಿಂಗ್ ದ ಫಾರ್ಮರ್. ಆ ಮಾಡೆಲ್ ಫಾರ್ಮ್ಸ್ನಲ್ಲಿ ನಾವು 2 ಟನ್ ತೆಗೆದು ತೋರಿಸಬೇಕು. ಆ ಮಾಡೆಲ್ ಫಾರ್ಮ್ಸ್ನಲ್ಲಿ ಎಷ್ಟು ಪ್ರಾಫಿಟ್ ಬರ್ತದೆ ನಾವು ಪ್ರೂವ್ ಮಾಡಲಿಕ್ಕೆ ನಮ್ಮಿಂದ ಆಗಬೇಕು. ಯಾವ ರೀತಿಯಲ್ಲಿ ನಾವು ಅದನ್ನು ಬೆಳೆಸಬೇಕು, ಯಾವ ಡಿಸ್ಟೆನ್ಸ್ನಲ್ಲಿ ನಾವು ಡೆನ್ಸಿಟಿ, ಯಾವ ರೀತಿಯಲ್ಲಿ ನಾವು ಅದನ್ನು ಹೈ ಡೆನ್ಸಿಟಿಯ, ಅಲ್ಟ್ರಾ ಹೈ ಡೆನ್ಸಿಟಿಯ, ಇಂಟರ್ ಕ್ರಾಪಿಂಗ್ ಅಥವಾ ಯಾವ ರೀತಿಯಲ್ಲಿ ಮಾಡಬೇಕಂತ ಹೇಳೋ ವಿಧಾನವನ್ನು ನಾವು ಹೇಳಿಕೊಟ್ರೆ ಪರ್ ಹೆಕ್ಟರ್ ಅವರ್ ರೆವೆನ್ಯೂ ಶುಡ್ ಬಿ beating anything else in the district. This is very important. We must also learn from Cambodia. We must also learn from Ivory Coast. ನಿಗಮದ ಒಂದು ಟೀಮ್ ಶುಡ್ ವಿಸಿಟ್ ಕಂಬೋಡಿಯಾ ಆ್ಯಂಡ್ ಸ್ಟಡಿ ಮಾಡಬೇಕು ಅಲ್ಲಿ ಹೇಗೆ ಅವರು 10 ಲಕ್ಷ ಟನ್ನನ್ನು ಬೆಳೆಸಿದ್ರು. ಮಣ್ಣು ಅಲ್ಲಿ ಚಿನ್ನ, ಅದು ನಾನು ಒಪ್ತೇನೆ, ಅಲ್ಲಿದ್ದು ಮಣ್ಣು ಚಿನ್ನ. ಬಟ್ ಅವರು ಯಾವ ರೀತಿಯಲ್ಲಿ, ನಾನು ಒಂದು 2017ನಲ್ಲಿ ನಾನು ಹೋದದ್ದು, ನನಗೆ ಕಣ್ಣು ತುಂಬ ಅಲ್ಲಿಂದ ಹೊರಗೆ ಹೋಗ್ಲಿಕ್ಕಾಗಲಿಲ್ಲ. ಅಂದರೆ ಎಷ್ಟು ಚಂದ ಬೆಳೆಸಿದ್ದಾರೆ ಅಂತ ಹೇಳಿದರೆ, ಎಷ್ಟು ನೀಟಾಗಿ ಇಟ್ಟುಕೊಂಡಿದ್ದಾರೆ. ಕೈಗೆ ಸಿಗುವಂಥದ್ದು ಗೇರು ಹಣ್ಣು, ಒಂದು ಮರದಲ್ಲಿ ಆ ಸೀಸನ್ನಲ್ಲಿ ನೋಡಿದರೆ ಎಲೆಗಿಂತ ಜಾಸ್ತಿ ಹಣ್ಣೇ ಕಾಣುವಂಥದ್ದು ಇತ್ತು. ಯಾರು ಮಾಡಿದ್ರು? ಇಲ್ಲಿಯೇ ನಮ್ಮ ಸೈಂಟಿಸ್ಟ್ನವರು ವಾರಣಾಸಿ ಕೃಷ್ಣಮೂರ್ತಿ ಅವರಲ್ಲಿ ಹೋಗಿ ಸುಮಾರು ವರ್ಷ ಕಾಲ ಅಲ್ಲಿ ಆರ್ಗ್ಯಾನಿಕ್ ಕಲಿಸ್ಬೇಕಂತ ಮಾಡಿದ್ದಾರೆ. ವಿಯೆಟ್ನಾಂನಲ್ಲಿ ಮಾಡಿದ್ದಾರೆ ಅವರು. ಇಂಡಿಯನ್ ಸೈಂಟಿಸ್ಟ್ ಗಾನ್ ಟು ವಿಯೆಟ್ನಾಂ ಆ್ಯಂಡ್ ಇಂಡಿಯನ್ ಸೈಂಟಿಸ್ಟ್. ಅಲ್ಲಿ ಮಾಡಲಿಕ್ಕೆ ಆದರೆ ನಮಗೆ ಇಲ್ಲಿ ಯಾಕೆ ಮಾಡಲಿಕ್ಕೆ ಆಗೋದಿಲ್ಲ? ಐ ಆಮ್ ಶ್ಯೂರ್ ದಿಸ್ ಇಸ್ ಪಾಸಿಬಲ್. ಖಂಡಿತವಾಗಿ ನಾವು ಮಾಡಲಿಕ್ಕೆ ಸಾಧ್ಯ ಉಂಟು. ಮೂರನೇದಾಗಿ ನಾನು ಹೇಳುವಂಥದ್ದು ಏನಂತ ಹೇಳಿದರೆ, ನಾವು ಒಂದು ರೈತರಿಗೆ ಸೀಸನ್ನಲ್ಲಿ, ನಾನು ಭಾಳ ಸರ್ತಿ ನಾನು ಕೆಲವು ಗ್ರೂಪ್ಸ್ನಲ್ಲಿದ್ದೇನೆ ರೈತರದ್ದು, ನಾನು ಏನು ನೋಟಿಸ್ ಮಾಡ್ತೇನೆ ಹೇಳಿದರೆ, ಸೀಸನ್ ಬರುವಾಗ ನಮಗೆ ರೇಟ್ ಸಿಗೋದಿಲ್ಲ, ನಮಗೆ ಮಾರಾಟ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳುವಂಥ ಒಂದು ವಿಚಾರವನ್ನು ಹೇಳ್ತಾ ಇದ್ದೆ. ನಾನು ಇವತ್ತು ನಿಮ್ಮ ಮುಂದೆ ಒಂದು ವಿಚಾರ ಇಡಲಿಕ್ಕಿದ್ದೇನೆ. ನಾನು ಕಳೆದ 15-20 ವರ್ಷದಿಂದ ನಾವು ತಂಜಾನಿಯಾದಿಂದ ನಾವು ಆಕ್ಷನ್ನಲ್ಲಿ ಖರೀದಿ ಮಾಡ್ತಾ ಇದ್ದೇವೆ. ತಂಜಾನಿಯಾ ನಾನು ಶುರು ಮಾಡುವಾಗ 60,000-70,000 ಟನ್ ಇದ್ದ ಒಂದು ರಾಷ್ಟ್ರ ಈಸ್ಟ್ ಆಫ್ರಿಕಾದಲ್ಲಿ. ಇವತ್ತು 5.5 ಲಕ್ಷ ಟನ್ ಅದು ಪ್ರೊಡಕ್ಷನ್ ಮಾಡ್ತಾ ಉಂಟು. ನೆಕ್ಸ್ಟ್ 4 ವರ್ಷದಲ್ಲಿ ಅದು 10 ಲಕ್ಷ ಟನ್ ಹೋಗುವಂಥ ಒಂದು ಗುರಿ ಇಟ್ಟುಕೊಂಡು ಮುಂದೆ ಹೋಗ್ತಾ ಇದೆ. ಅವರದ್ದು ಕ್ಯಾಶ್ಯೂನಟ್ ಬೋರ್ಡ್ ಆಫ್ ಟಂಜಾನಿಯಾ ಅಂತ ಒಂದು ಬೋರ್ಡ್ ಇದೆ. ನಿಮ್ಮ ನಿಗಮ ಇದ್ದ ಹಾಗೆ ಅವರದೊಂದು ಬೋರ್ಡ್, ಕ್ಯಾಶ್ಯೂನಟ್ ಬೋರ್ಡ್ ಆಫ್ ಟಂಜಾನಿಯಾ. ಅದರ ಅಡಿಯಲ್ಲಿ ಪ್ರತಿ ಒಂದು ಕ್ಯಾಶ್ಯೂ ಗ್ರೋಯಿಂಗ್ ಆ ಜಿಲ್ಲೆ ಉಂಟಲ್ಲ, ಅದೆಲ್ಲ ಒಂದು ಕೋಆಪರೇಟಿವ್ ಯೂನಿಯನ್, ಒಂದು ಸುಮಾರು 8-10 ಕೋಆಪರೇಟಿವ್ ಯೂನಿಯನ್ ಇದೆ. ಆ ರೈತರೆಲ್ಲ ಒಣಗಿಸಿ ಅದನ್ನು ಒಳ್ಳೆ ರೀತಿಯಲ್ಲಿ ಪೋಸ್ಟ್ ಹಾರ್ವೆಸ್ಟಿಂಗ್ ಆದ ನಂತರ ಅದನ್ನು ಅವರು ಕೊಂಡೋಗಿ ಆ ಯೂನಿಯನ್ನಲ್ಲಿ ಡೆಪಾಸಿಟ್ ಮಾಡ್ತಾರೆ. ಆ ಯೂನಿಯನ್ ಕ್ಯಾಶ್ಯೂನಟ್ ಬೋರ್ಡ್ ಆಫ್ ಟಂಜಾನಿಯಾದ ವೇರ್ ಹೌಸಸ್ ಇದೆ ಮಟ್ವಾರದಲ್ಲಿ, ಬೇಕಾದಷ್ಟು, ಭಾಳಷ್ಟು, ನೀವು ನೋಡಿದರೆ ಅಷ್ಟು ಚಂದ ವೇರ್ ಹೌಸಸ್. ಅದನ್ನು ತಂದು ಎಲ್ಲ ಸ್ಟಾಕ್ ಮಾಡ್ತಾರೆ. ಪ್ರತಿ ವಾರ ಅದನ್ನು ಆಕ್ಷನಿಗೆ ಹಾಕ್ತಾರೆ. 3 ವರ್ಷದ ಹಿಂದೆ ಅವರು ನಮಗೆ ಹೇಳಿದರು, ನಾವು ಈ ಆಕ್ಷನ್ ಅನ್ನು, ಮುಂಚೆ ಅದು ಬಿಡ್ ಹಾಕುವ ಸಿಸ್ಟಮ್ ಇತ್ತು, ಅದರಲ್ಲಿ ಭಾಳಷ್ಟು ಬೇಡದ ರೀತಿಯಲ್ಲಿ ವ್ಯವಹಾರ ನಡೀತಾ ಇತ್ತು. ಆದರೆ 3 ವರ್ಷದ ಹಿಂದೆ ಅವರು ಹೇಳಿದ್ರು, ನಾವು ಇದನ್ನು ಡಿಸ್ಕಂಟಿನ್ಯೂ ಮಾಡಿ ನಾವು ಇದನ್ನು ಆಕ್ಷನ್ ಪದ್ಧತಿಗೆ ತರ್ತೇವೆ, ಎಲೆಕ್ಟ್ರಾನಿಕ್ ಆಕ್ಷನ್ ಪದ್ಧತಿಗೆ ತರ್ತೇವೆ ಅಂತ ಹೇಳಿ. ಕಳೆದ ವರ್ಷ ಅವರು ಅದನ್ನು ಎಲೆಕ್ಟ್ರಾನಿಕ್ ಆಕ್ಷನ್ ಮುಖಾಂತರ ಅವರು ಆಕ್ಷನ್ ಪ್ರಾಸೆಸ್ ಸ್ಟಾರ್ಟ್ ಮಾಡಿದರು. ನಂಬಿದರೆ ನಂಬಿ 4 ಲಕ್ಷ ಟನ್, 4.5 ಲಕ್ಷ ಟನ್ 21 ದಿವಸದಲ್ಲಿ, ಸುಮಾರು ನಾವು ಪ್ರತಿ ದಿವಸ ಆಕ್ಷನ್ನಲ್ಲಿ ನೋಡಿದ್ದೇವೆ 16,000 ಟನ್, 17,000 ಟನ್, 20,000 ಟನ್. ಅದನ್ನು 3ರಿಂದ 3.5 ಗಂಟೆಯ ಒಳಗೆ ಅವರು ಆಕ್ಷನ್ನಲ್ಲಿ ಮುಗಿಸ್ತಿದ್ರು, ಖರೀದಿ ಆಗ್ತಿತ್ತು. ನಾವು ರೇಟ್ ಹಾಕಬೇಕು, ಇಲ್ಲಿಂದ ಹೈಯೆಸ್ಟ್ ಬಿಟ್ಟರೆ 3 ಸೆಕೆಂಡ್ ಒಳಗೆ ಇನ್ನೊಬ್ಬ ಅದಕ್ಕಿಂತ ಹೆಚ್ಚು ರೇಟ್ ಹಾಕಿದ್ರೆ ನಿಮಗೆ ಅದು ಆಗಿಬಿಡ್ತದೆ. ಈ ಸಿಸ್ಟಮಲ್ಲಿ ಪ್ರೈಸ್ ಡಿಸ್ಕವರಿ ಮೆಕ್ಯಾನಿಸಮ್, ಡಿಮಾಂಡ್ ಇದ್ದರೆ ಜನರು ಯಾವ ರೇಟ್ನಲ್ಲಿ ನೋಡ್ತಾ ಇದ್ದಾರೆ, ನನಗೆ ಈ ರೇಟ್ಗಿಂತ ಹೆಚ್ಚಲ್ಲಿ ರೇಟ್ ಬೇಕು. ಸೊ ರೈತನಿಗೆ ನಾವು ನಿಮಗೆ ವಿಡಿಯೋ ತೋರಿಸ್ಬೋದು, ರೈತರು ಹೇಗೆ ಕುಣಿತಾ ಇದ್ರು ಅಂತೇಳಿ. ಅಂದರೆ
ಅವರಿಗೆ ಇದರ ಮುಂಚೆ ಅಲ್ಲಿದ್ದು ಇದರಲ್ಲಿ 700ರಿಂದ 800 ಶಿಲಿಂಗ್ಸ್ ಸಿಗ್ತಾಯಿತ್ತು. ಅಂದರೆ ಭಾರತದ ಕಂಪ್ಯಾರಿಟಿವ್ ನೋಡ್ಲಿಕ್ಕೆ ಹೋದರೆ ನೀವು ಸಾಮಾನ್ಯ ಒಂದು 25ರಿಂದ 30 ರೂಪಾಯಿ ಕಿಲೋಗೆ ಸಿಗ್ತಾ ಇತ್ತು ಇಷ್ಟು ವರ್ಷದಲ್ಲಿ. ಈ ಪದ್ಧತಿಗೆ ಬಂದ ನಂತರ ಅವರಿಗೆ 85ರಿಂದ 90 ರೂಪಾಯಿಯಷ್ಟು ಅವರಿಗೆ ಸಿಕ್ಕಿತ್ತು. ಎಷ್ಟು? 25ರಿಂದ 90 ರೂಪಾಯಿ. ಅವರು ಕುಣಿಯೋದು ನೋಡಬೇಕು. ನಾವು ವಿಡಿಯೋ ಬಂದಿದೆ ನಮಗೆಲ್ಲ, ರೈತರು ಅಷ್ಟು ಖುಷಿಯಾಗಿರ್ತಾರೆ. ಅಷ್ಟು ಕ್ಲೀನ್ ಸಿಸ್ಟಮ್. ಸೊ ವಿ ಆಲ್ಸೋ ಮಸ್ಟ್ ಕ್ರಿಯೇಟ್ ಪ್ರೈಸ್ ಡಿಸ್ಕವರಿ ಮೆಕ್ಯಾನಿಸಮ್ಸ್. ರೈತನಿಗೆ ಅವನು ಬೆಳೆಸಿದ ಹುಟ್ಟುವಳಿಯನ್ನು ಅವನಿಗೆ ಮಾರಾಟ ಮಾಡಲಿಕ್ಕೆ ಕ್ರಿಯೇಟ್ ಒಂದು ಪ್ಲಾಟ್ಫಾರ್ಮ್ ನಾವು ಕ್ರಿಯೇಟ್ ಮಾಡಿಕೊಡಬೇಕು. ನಾನು ಕ್ಯಾಶು ಉದ್ಯಮದ ಒಬ್ಬ ನಾಯಕನಾಗಿ ನಾನು ನಿಮಗೆ ಹೇಳಲಿಕ್ಕೆ ಇಚ್ಛಿಸ್ತೇವೆ, ಯಾವುದೇ ನೀವು ರೀತಿಯಲ್ಲಿ ನಿಮಗೆ ನಮ್ಮ ಸಹಕಾರ ಬೇಕಾ, ವಿ ಆರ್ ದೇರ್ ವಿತ್ ಯು. ಈ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಲಿಕ್ಕೆ, ರೈತನಿಗೆ ಒಳ್ಳೆ ರೇಟ್ ಸಿಗಲಿಕ್ಕೆ ಏನು ನಾವು ಮಾಡಬೇಕಾ ಅದರಲ್ಲಿ ನಾವು ಖಂಡಿತವಾಗಿ ನಿಮಗೆ ಸಹಕಾರ ನೀಡ್ತೇವೆ. ವಿ ವಾಂಟ್ ಫಾರ್ಮರ್ ಟು ಬಿ ಪ್ರಾಫಿಟೇಬಲ್ ಫಸ್ಟ್. ಮತ್ತೆ ನಾವು ರೈತ ಇದ್ದರೆ ನಾವಿದ್ದೇವೆ, ಇಲ್ಲದ್ರೆ ನಮ್ಮಿಂದ ಏನು ಇರುವುದಿಲ್ಲ. ಆದ ಕಾರಣ ರೈತನಿಗೆ ಅನುಕೂಲ ಆಗುವ ಹಾಗೆ ನಾವು ಏನು ಮಾಡಬೇಕಾದನ್ನು ಖಂಡಿತವಾಗಿ ಮಾಡಬೇಕು. ಮೂರನೇದಾಗಿ ನಾನು ನಿಮಗೆ ಹೇಳ್ತಾ ಇರುವಂಥದ್ದು, ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿದ ಸ್ಕೀಮ್ ಏನು 350 ಅಂತ ಹೇಳಿದಾರ, ಅದರಲ್ಲಿ ನಮ್ಮ KCDC ಅವರು ನಾಡ್ದು ನಾವು ಜೈಪುರ್ನಲ್ಲಿ 7, 8, 9 ಐಕಾ ಕಾನ್ಫರೆನ್ಸ್ ಇಟ್ಕೊಂಡು, ಆಲ್ ಇಂಡಿಯಾ ಕ್ಯಾಶ್ ಅಸೋಸಿಯೇಷನ್ ಕಾನ್ಫರೆನ್ಸ್ ಇಟ್ಟಿದ್ದೇವೆ ಮೇಡಮ್. ನೀವು ವಿ ಆರ್ ಆಲ್ಸೋ ಟ್ರೈಂಗ್ ಟು ಇನ್ವೈಟ್ ಆಲ್ ದ ಗವರ್ಮೆಂಟ್ ಅಫಿಷಿಯಲ್ಸ್, DCCD, ಎವ್ರಿಬಡಿ. ನಾವು ಸೈಡ್ ಲೈನ್ಸ್ನಲ್ಲಿ ಕೂತು ನಾವು ಚರ್ಚೆ ಮಾಡಬೇಕು. ಇದರಲ್ಲಿ ನಮ್ಮ KC ನಿಗಮಗೆ ಕೂಡ ಏನಾದರೂ ನಾವು ದೊಡ್ಡ ಮಟ್ಟದಲ್ಲಿ ನಾವು ಇದಕ್ಕೆ ನಾವು ಸಂಗ್ರಹಿಸಿ ಇದು ಫಂಡನ್ನು ತರಿಸಿ ನಮ್ಮ 27,000 ಹೆಕ್ಟೇರ್ನಲ್ಲಿ ನಾವು ಒಂದು 4,000 ಹೆಕ್ಟೇರ್ ಬೇಕಾದ್ರೂ ತಗೊಂಡು ಅದರಲ್ಲಿ ಯಾವ ರೀತಿ ನಾವು ಡೆವಲಪ್ ಮಾಡಿ ನಾವು ಪ್ರೂವ್ ಮಾಡೋಣ. ನೋಡಿ, ಒಂದು ಸರ್ತಿ ಇಫ್ ಯು ಆರ್ ಏಬಲ್ ಟು ಪ್ರೂವ್ ಟು ದ ವರ್ಲ್ಡ್ ದಟ್ ನಮ್ಮಲ್ಲಿ ಆ ಸಾಮರ್ಥ್ಯ ಇದೆ ಅಂತ ಹೇಳಿದರೆ, ಫಂಡ್ ಇಸ್ ನಾಟ್ ಗೋಯಿಂಗ್ ಟು ಗೆಟ್. 27,000 ಎಕರೆಯಲ್ಲಿ ನಿಮಗೆ ಫುಲ್ ಗೇರ್ ಬೀಜ ಆಗಿ ನಿಮಗೆ 50,000 ಟನ್ ಪ್ರೊಡ್ಯೂಸ್ ಮಾಡ್ಬೋದು. 2 ಟನ್ನಿಂದ ಅಷ್ಟಂದರೆ 50,000 ಟನ್. ಮೇಡಮ್, 50,000 ಟನ್ ಅಂತ ಹೇಳಿದರೆ ಇವತ್ತು ನನಗೆ ಗೊತ್ತುಂಟು, ನಮ್ಮ ಆದಾಯ 6ರಿಂದ 7 ಕೋಟಿ ರೂಪಾಯಿ ಉಂಟು. 50,000 ಟನ್ ಇಸ್ 750 ಕೋಟಿ ರೂಪಾಯಿ. KCDC can earn 700 crores plus if it is possible for us to make the best use of our land that is allotted. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದು ಜಾಗೆಯಲ್ಲಿ ನಾವು ಲೀಸಲ್ಲಿ ನಾವು ಆಪರೇಟ್ ಮಾಡೋದು, ನನಗೆ ಅದರದ್ದು ಲಿಮಿಟೇಷನ್ಸ್ ಗೊತ್ತಿದೆ. ಬಟ್ ನೆವರ್ ದ ಲೆಸ್ ವಿ ಮಸ್ಟ್ ಪುಟ್ ಇನ್ ಸಿನ್ಸಿಯರ್ ಎಫರ್ಟ್. ನಾವು ಏನು ನಮ್ಮ ಆಕ್ಷನ್ ಪ್ರೊಸೀಡ್ಸಿಂದ ಬರ್ತದ ಅದರಿಂದ ನಾವು ಒಂದು 30ರಿಂದ 40% ಆದರೂ ನಾವು ವಾಪಸ್ ನಾವು ಭೂಮಿಗೆ ಹಾಕಲಿಲ್ಲದಿದ್ದರೆ ಆ ಕೃಷಿ ಹಾಗೆ ಬೆಳೀತದೆ. ವಿ ಆರ್ ನಾಟ್ ಏಬಲ್ ಟು ಡೂ ದ್ಯಾಟ್ ಬಿಕಾಸ್ ವಿ ಆರ್ ಹ್ಯಾವಿಂಗ್ ಕ್ರಂಚ್ ಆನ್ ರಿವರ್ಸ್. ಅದು ಇಟ್ಸ್ ಅ catch-22 ಸಿಚುವೇಶನ್. ನಾವು ಕೃಷಿಗೆ ನಾವು ದುಡ್ಡು ಹಾಕಲಿಲ್ಲ ಅಂದರೆ ನಿಮಗೆ ರೆವೆನ್ಯೂ ಬರೋದಿಲ್ಲ. ಸೊ ನಾವು ಕೃಷಿಗೆ ದುಡ್ಡು ಹಾಕಿದರೆ ಮಾತ್ರ ನಮಗೆ ರೆವೆನ್ಯೂ ಬರ್ತದೆ. ಸೊ ಇಟ್ ಈಸ್ ಅ ಸೈಕಲ್. ವಿ ಹ್ಯಾವ್ ಟು ಪುಟ್ ವಾಟ್ ಎವರ್ ವಿ ಅರ್ನ್, ವಿ ಮಸ್ಟ್ ಪುಟ್ 30-40% ಬ್ಯಾಕ್ ಇನ್ ಟು ದ ಫಾರ್ ಡೆವಲಪ್ಮೆಂಟ್ ಆಫ್ ದ ಕ್ರಾಪ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೊಂದು ವಿಚಾರ, ವಾಟ್ ವಿ ಮಸ್ಟ್ ಎಜುಕೇಟ್ ಅವರ್ ಫಾರ್ಮರ್ಸ್. ಐ ರಿಕ್ವೆಸ್ಟ್ ವೆಂಕಟೇಶ್ ಹುಬ್ಬಳ್ಳಿ ಸರ್ ಆಲ್ಸೋ, ಬಿಕಾಸ್ ಹಿ ಈಸ್ ಮೀಟಿಂಗ್ ಲಾಟ್ ಆಫ್ ಫಾರ್ಮರ್ಸ್. ನಮ್ಮಲ್ಲಿ ಮಾತ್ರ ಏನಾಗಿದೆ ಅಂತ ಹೇಳಿದರೆ, ಗೇರು ಹುಟ್ಟುವಳಿಯನ್ನು ಯಾರು ಒಣಗಿಸುವುದಿಲ್ಲ. ಅದರನ್ನು ರೈತ ಹಾರ್ವೆಸ್ಟ್ ಮಾಡಿ ಅದರನ್ನು ಗೋಣಿಯಲ್ಲಿ ಹಾಕಿ ಅದು ಒಂದು ಗೋಣಿ ಆದ ಕೂಡಲೇ ಕೊಂಡೋಗಿ ಅಂಗಡಿಯಲ್ಲಿ ಕೊಡ್ತಾನೆ. ಆ ಪರಿಸ್ಥಿತಿಯಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಅದು ಒಣಗಿಸಲಿಲ್ಲದಂದರೆ ಅದರಲ್ಲಿ 8ರಿಂದ 10% ನಿಮಗೆ ಮಾಯಿಶ್ಚರ್ ಇರೋದ್ರಿಂದ ಅದು ಒಳಗಿನ ತಿರುಳು ಉಂಟಲ್ಲ ಅದರನ್ನು ಡ್ಯಾಮೇಜ್ ಮಾಡ್ತದೆ, ಅದು ಹಾಳಾಗ್ತದೆ. ಅದರಿಂದ ನಿಮ್ಮ ವ್ಯಾಲ್ಯೂ ಕಮ್ಮಿ ಆಗ್ತದೆ. ನಾವು ಪ್ರಾಸೆಸ್ ಮಾಡುವಾಗ ನಮಗೂ ಕಷ್ಟ ಆಗ್ತದೆ. ನಮಗೆ ನಮ್ಮ ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡಿದ ಕರ್ನಲ್ಸಿಗೂ ಬೇಡಿಕೆ ಇರುವುದಿಲ್ಲ. ಈ ಗೋಡಂಬಿಯನ್ನು ಒಣಗಿಸುವಂಥದ್ದು ಕೆಲಸ ರೈತರ ಕೈಯಲ್ಲಿ ಆಗಬೇಕು. ದ್ಯಾಟ್ ವಿಲ್ ಬ್ರಿಂಗ್ ಎ ಲಾಟ್ ಆಫ್ ವ್ಯಾಲ್ಯೂ ಟು ದ ಫಾರ್ಮರ್ ಹಿಮ್ಸೆಲ್ಫ್. ಅವರಿಗೆ ಅದರಿಂದ ಇಳುವರಿ ಜಾಸ್ತಿ ಬರ್ತದೆ, ಈಲ್ಡ್ ಜಾಸ್ತಿ ಬರ್ತದೆ, ಯಾವುದು ಅದರಲ್ಲಿ ಕಲರ್ ಜಾಸ್ತಿ ಬರ್ತದೆ. ನಮ್ಮಲ್ಲಿ ಸಂಸ್ಕರಣೆ ಮಾಡುವಾಗ ನಮಗೆ ಈಸ್ ಆಫ್ ಪ್ರಾಸೆಸಿಂಗ್ ತುಂಬ ಹೆಚ್ಚಾಗ್ತದೆ. ನಾವು ಕೂಡ ಒಂದು 10 ರೂಪಾಯಿ 15 ರೂಪಾಯಿ ನಿಮಗೆ ರೇಟ್ ಹೆಚ್ಚು ಮಾಡಲಿಕ್ಕೆ ಸಾಧ್ಯತೆ ಇದೆ. ಆ್ಯಂಡ್ ವಿ ವಿಲ್ ಆಲ್ಸೋ ಕಂಪನ್ಸೇಟ್ ಫಾರ್ ದ ಮಾಯಿಶ್ಚರ್ ಲಾಸ್. ಸೊ ಡ್ರೈಯಿಂಗ್ ಆಫ್ ದ ನಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಮುಂಚೆ ನಾವೆಲ್ಲ ಈ ಮ್ಯಾನ್ಯುವಲ್ ಲೇಬರ್ನಲ್ಲಿ ನಾವೆಲ್ಲ ದಿವಸಕ್ಕೆ ಒಂದು 3 ಟನ್ 2 ಟನ್ ಪ್ರಾಸೆಸ್ ಮಾಡ್ತಾ ಇದ್ದೇವೆ. ನಮಗೆ ಒಟ್ಟಿಗೆ ನಮ್ಮ ಇಡೀ ವರ್ಷದ ಬೇಡಿಕೆ ನಮಗೆ 1,000 ಟನ್ ಅಂತ ಹೇಳಿದರೆ ಅದು ನಾವು ಎಲ್ಲ ತಗೊಂಡು ಒಣಗಿಸಿ ನಾವು ದಾಸ್ತಾನು ಮಾಡುವ ಒಂದು ಸಮಸ್ಯೆ ನಮಗೆ ಆ ಪರಿಸ್ಥಿತಿ ಇತ್ತು. ಆದರೆ ಯಾವತ್ತು ಮೆಕನೈಸ್ಡ್ ಇರೋದ್ರಲ್ಲಿ ನಾವು 40 ಟನ್ 50 ಟನ್ ದಿವಸಕ್ಕೆ ಸಂಸ್ಕರಣೆ ಮಾಡ್ತಾ ಇದ್ದೇವೆ. ನನಗೆ ಒಂದು ವರ್ಷಕ್ಕೆ 10,000 15,000 ಟನ್ ನನಗೆ ಬೇಕಂತ ಹೇಳಿದರೆ ನನಗೆ ಸಾಮಾನ್ಯ ಒಂದು 10 ಎಕರೆ ಜಾಗ ಒಣಗಿಸ್ಲಿಕ್ಕೆ ಬೇಕು. ಇದು ಇವತ್ತಿನ ಪರಿಸ್ಥಿತಿಯಲ್ಲಿ ನಮಗೆ ಎಲ್ಲಿ ಸಿಗುವುದಿಲ್ಲ. ಜಾಗ ಎಕರೆ ಅಥವಾ ಜಾಸ್ತಿ ಇದೆ. ರೈತನೇ ಅದನ್ನು ಒಣಗಿಸಿ ನಮ್ಮಲ್ಲಿ ತಂದಲ್ಲಿ ಅದಕ್ಕೆ ಒಳ್ಳೆಯ ಸೂಕ್ತ ಬೆಲೆ ಸಿಗ್ತದೆ ಅಂತ ಹೇಳುವ ಒಂದು ಆಶ್ವಾಸನೆ ಕೂಡ ನಾನು ಇಲ್ಲಿ ಕೊಡ್ತಾ ಇದ್ದೇನೆ.
ಮೂರನೇದು, ನಾಲ್ಕನೇದು ಯೂಸ್ ಆಫ್ ಟೆಕ್ನಾಲಜಿ ಇನ್ ಫಾರ್ಮಿಂಗ್. ಈಗ ನಾನು CII ಪಾಠ ಆಗಿ ಕೂಡ ನಾನು ಭಾಳಷ್ಟು ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ದೀನಿ, ನೋಡಿಕೊಂಡಿದ್ದೀನಿ. ಡ್ರೋನ್ ಟೆಕ್ನಾಲಜಿ, ನಾವು ಆ ಟೈಮ್ನಲ್ಲಿ ಕ್ಯಾಶ್ಯೂವಿಗೆ ಪೆಸ್ಟಿಸೈಡ್ ಸ್ಪ್ರೇ ಮಾಡುವಂಥದ್ದು, ನಾವು ಈವನ್ ಫಾರ್ ದ ಪರ್ಪಸ್ ಆಫ್ ಸರ್ವೆ ಕ್ರಾಪ್ ಈ ವರ್ಷ ಹೇಗಿದೆ, ಫ್ಲವರಿಂಗ್ ಈ ವರ್ಷ ಹೇಗಿದೆ ಬೇಕಂತ ಹೇಳಿದರೆ ವಿ ಕ್ಯಾನ್ ಅಡಾಪ್ಟ್ ದ ಡ್ರೋನ್ ಟೆಕ್ನಾಲಜಿ. ಆ ಟೆಕ್ನಾಲಜಿ ಏನುಂಟು ಬೇರೆ ಬೇರೆ ಹಾರ್ಟಿಕಲ್ಚರ್ ಪ್ರೊಡ್ಯೂಸ್ನಲ್ಲಿ ಅದು ಯೂಸ್ ಆಗ್ತಾ ಇದೆ, ನಮ್ಮಲ್ಲಿ ಕೂಡ ನಾವು ಅದನ್ನು ಯೂಸ್ ಮಾಡಬೇಕು. ನಮ್ಮ ಜಾಗೆಯನ್ನು ಸರ್ವೆ ಮಾಡಲಿಕ್ಕೆ, ನಮ್ಮ ಇಲ್ಲಿ ಜಾಸ್ತಿ ಬೆಳೀತಾ ಇದೆ, ಯಾವುದು ಸೂಕ್ತ ಅಂತ ನೋಡಲಿಕ್ಕೆ ಕೂಡ ನಾವು ಅದನ್ನು ಮಾಡಬೇಕು. ಒಂದು ರಿಕ್ವೆಸ್ಟ್ ಏನಂತ ಹೇಳಿದರೆ, ಈ ಸೈಂಟಿಸ್ಟ್ನವರು ಕೂಡ ಪ್ರತಿ ಕ್ಯಾಶ್ಯೂ ಸೀಸನ್ನ ಮುಂಚೆ ನಾವು ಒಂದು ಕ್ರಾಪ್ ಫೋರ್ಕಾಸ್ಟಿಂಗ್ ಟೆಕ್ನಿಕನ್ನು ಡೆವಲಪ್ ಮಾಡಬೇಕು. ನಾವು ರೈತರಿಗೂ ನಮಗೂ ಎಲ್ಲರಿಗೂ ಗೊತ್ತಾಗುವಾಗ, ಈಗ ಬಾದಾಮಿನಲ್ಲಿದೆ, ಪಿಸ್ಟಾಶೋಸಲ್ಲಿದೆ, ಪ್ರತಿಯೊಂದರಲ್ಲಿದೆ, ಈ ವರ್ಷದ ಬೆಳೆ ಹೇಗಿದೆ, ಈ ವರ್ಷದ ಫ್ಲವರಿಂಗ್ ಹೇಗಿದೆ, ಆ ಫ್ಲವರ್ನಲ್ಲಿ ಮೇಲ್ ಫ್ಲವರ್ಸಾ, ಫಿಮೇಲ್ ಫ್ಲವರ್ಸಾ, ಹೆರ್ಮೋಫ್ರೊಡೈಟ್ಸ್ ಯಾವ ರೀತಿಯಲ್ಲಿದೆ, ಏನು ಈ ಸರ್ತಿದು ಪರಿಸ್ಥಿತಿ, ಈ ಸರ್ತಿ ಕ್ರಾಪ್ ಚೆನ್ನಾಗಿ ಆಗ್ಬೋದಾ, ಕಮ್ಮಿ ಆಗ್ಬೋದಾ, ಹೇಗೆ ಆಗ್ಬೋದು ಅಂತ ಹೇಳೋ ಒಂದು ನಾವು ಮಾಡಬೇಕು. ಡೇಟಾ ಕೂಡ ಈ ವರ್ಷದ ಕ್ರಾಪ್ ಏನಂತ ಹೇಳುವಂಥದ್ದಕ್ಕೊಂದು ಸೈಂಟಿಫಿಕ್ ಮೋಡ್ನಲ್ಲಿ ನಾವು ಒಟ್ಟು ಮಾಡಬೇಕು. ನಾವು ಕಾಗೆ ಲೆಕ್ಕ ಮಾಡೋದನ್ನು ನಿಲ್ಲಿಸಿ ನಾವು ಸೈಂಟಿಫಿಕ್ ಮೋಡ್ನಲ್ಲಿ ನಾವು ಒಂದು ಡೇಟಾ ಕಲೆಕ್ಷನ್ ಸಿಸ್ಟಮ್ ಮಾಡಿದರೆ ದ್ಯಾಟ್ ಈಸ್ ಗೋಯಿಂಗ್ ಟು ಬಿ ರಿಯಲಿ ಪ್ಲೇಸ್, ಬಿಕಾಸ್ ಡೇಟಾ ಈಸ್ ಎವ್ರಿಥಿಂಗ್. ನಾವು ಎಷ್ಟು ಉತ್ಪಾದನೆ ಮಾಡ್ತಾ ಇದ್ದೇವೆ, ಒರಿಸ್ಸಾ ಎಷ್ಟು ಮಾಡ್ತಾ ಉಂಟು, ಕರ್ನಾಟಕ ಎಷ್ಟು ಮಾಡ್ತಾ ಉಂಟು, ಯಾವ ರಾಜ್ಯದಲ್ಲಿ ಏನು ಬೆಳವಣಿಗೆ ನಡೀತಾ ಇದೆ ಅಂತ ಎಲ್ಲದಕ್ಕೂ ನಾವು ಒಂದು ಥರ ಹೇಳಬೇಕಾದ್ರೆ ನಿಜವಾಗಿ ಡೇಟಾ ಇಸ್ ವೆರಿ ಇಂಪಾರ್ಟೆಂಟ್. ಆ ಡೇಟಾವನ್ನು ನಾವು ಬಿಲ್ಡಪ್ ಮಾಡೋದು ಹೇಗೆ, ಹೌ ಡು ವಿ ಕಲೆಕ್ಟ್ ದಟ್ ಇನ್ಫಾರ್ಮೇಷನ್ ಸಿಸ್ಟಮ್, ಅದನ್ನು ನಾವು ಆಲೋಚನೆ ಮಾಡಿ ವಿ ಶುಡ್ ಡೂ ಇಟ್. ಸೊ ಪಾಯಿಂಟ್ಸ್ ತುಂಬ ಇದೆ, ಆದರೆ ನನಗೆ ಗೊತ್ತಿದೆ ಸಮಯದ ಅವಕಾಶ ಇನ್ನೂ ಇಬ್ಬರು ಇದ್ದಾರೆ. ನನಗೆ ಒಂದು ಮಾತ್ರ ಖಂಡಿತವಾಗಿ ಧೈರ್ಯದಲ್ಲಿ ನಾನು ಇವತ್ತು ಹೇಳ್ಬೋದೇನಂತ ಹೇಳಿದರೆ, ಮೇಡಮ್ ಮಮತಾ ಗಟ್ಟಿಯವರು ಈ KCDCಯನ್ನು ಟೇಕ್ ಓವರ್ ಮಾಡಿದ ನಂತರ ಇಂಥ ಎಲ್ಲ ಆಯೋಜನೆ ಹಾಕಿದ ಕಂಡ KCDC ಖಂಡಿತವಾಗಿ ಗಟ್ಟಿ ಆಗ್ತದೆ ಅಂತ ಹೇಳುವಂಥದ್ದು ನನಗೆ ಯಾವುದೇ ಸಂಶಯ ಇಲ್ಲ. ಇದೇ ರೀತಿ ಒಳ್ಳೆ ಕಾರ್ಯಕ್ರಮವನ್ನು ಇಟ್ಕೊಂಡು ಇಂಡಸ್ಟ್ರಿಯೊಟ್ಟಿಗೆ ಇಂಟರಾಕ್ಟ್ ಮಾಡಿ ನಾವು ಆತ್ಮನಿರ್ಭರತ್ವ ಅಂದರೆ ಗೇರು ಹಣ್ಣು 2040ರಲ್ಲಿ ಇವತ್ತು 8 ಲಕ್ಷ ಇದ್ದದ್ದು ಕನಿಷ್ಠ 20 ಲಕ್ಷ ಟನ್ ಆದರೂ ನಾವು, ಅಂದರೆ ನಮ್ಮದು ಇಂಡಿಯಾದ್ದು, ನಾನು ಹೇಳಿದೆ ಇಂಡಿಯಾದ್ದು ಫೋರ್ಕಾಸ್ಟ್ ಫಾರ್ 2040 ಇಷ್ಟು ಪ್ರಾಸೆಸ್ ಮಿನಿಮಮ್ 4 ಮಿಲಿಯನ್ ಟನ್ಸ್, 40 ಲಕ್ಷ ಟನ್. when the global crop is going to be around 80 to 90 lakh ton, so we are going to be 50% of that minimum, 50 to 60% ನಾವು ಆಗಬೇಕು. ಆದ್ದರಿಂದ ಬೇಡಿಕೆ ಗೋಡಂಬಿ ಖಂಡಿತವಾಗಿ ಹೆಚ್ಚಾಗ್ತಾ ಇದೆ, ರೇಟ್ ಹೆಚ್ಚಾಗ್ತಾ ಇದೆ. ಇವತ್ತು ರೇಟ್ ಇಟ್ ಈಸ್ ಡಿಟರ್ಮಿನ್ಡ್ ಬೈ ಕರೆನ್ಸಿ. ಇವತ್ತು ರೂಪಾಯಿ ನಾವು ನೋಡ್ತಾ ಇದ್ದೇವೆ, ವಾರಿಂದ ಇರ್ಬೋದು ಯಾವುದೇ ಆಗಲಿ. ಇವತ್ತು ನಾನು ಬೆಳಗ್ಗೆ ಬರುವಾಗ ನೋಡ್ತಾ ಇದ್ದೇನೆ, ಇವತ್ತು ನಾನು ಆಫ್ರಿಕಾಗೆ ಕಳಿಸಿದ ದುಡ್ಡು 96 ರೂಪಾಯಿ 22 ಪೈಸೆ. ಅದು ಒಂದು ತಿಂಗಳು ಹಿಂದೆ 92 ರೂಪಾಯಿ ಎಷ್ಟಾಯಿತು. ಸೊ ಇದು ಹೆಚ್ಚಾದಾಗೆ ನಮ್ಮ ಬೀಜಕ್ಕೆ ರೇಟ್ ಕೂಡ ಹೆಚ್ಚೇ ಆಗ್ತದೆ. ಆದ್ದರಿಂದ ದಿಸ್ ಇಸ್ ಅ ಹೈಲಿ ವಯಬಲ್ ಕ್ಯಾಶ್ಯೂ ಕ್ರಾಪ್. ವಿ ಮಸ್ಟ್ ಆಲ್ ಪೇ ಅಟೆನ್ಷನ್ ಆ್ಯಂಡ್ ಎನ್ಶೂರ್ ದ ಗ್ರೋತ್ ಆಫ್ ದಿಸ್ ವಂಡರ್ಫುಲ್ ನಟ್ ಅಂತ ಹೇಳಿ ನನಗೆ ಈ ಕೊಟ್ಟ ಅವಕಾಶಕ್ಕೆ ನಾನು ಧನ್ಯವಾದ ಹೇಳ್ತಾನೆ. ಒಂದೆರಡು ಮಾತು. ಯಶಸ್ವಿ ಗೋಡಂಬಿ ಉದ್ಯಮಿಯಾಗಿದ್ದು ಇವತ್ತಿನ ಮೊದಲನೇ ತಾಂತ್ರಿಕ ಅಧಿವೇಶನ ನಡೆಸಿಕೊಟ್ಟಂತಹ ಶ್ರೀ ಕಲ್ಬಾಯಿ ಪ್ರಕಾಶ್ ರಾವ್ ಇವರಿಗೆ ತಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್.